ಹಿದಾಯತ್ ಅವರೇ, 2-3 ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಇಲಾಖೆ. ಸೊ ಆ ಇಲಾಖೆಗೊಂದು ಪ್ರತ್ಯೇಕ ಸಚಿವ ಅಥವಾ ಸಚಿವೆ. ಯಾಕೆ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ವಿಳಂಬ ಅಂತ? ಕಾರಣ, ಗ್ಲೋಬಲಿ ಜಾಗತಿಕವಾಗಿ ನಮ್ಮ ರಾಜ್ಯದ ಅನೇಕ ಅನಿವಾಸಿ ಕನ್ನಡಿಗರು ಕರ್ನಾಟಕ ಅನ್ನುವ ಬ್ರ್ಯಾಂಡ್ ಅನ್ನ ಅತ್ಯಂತ ಕಲರ್ಫುಲ್ ಆಗಿ ವೈಭವೀಕರಿಸುವ ಜೊತೆಗೆ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗೂ ಒಂದು ಶಕ್ತಿಯ ಮೂಲವಾಗಿರುವಂತಹ ಅನಿವಾಸಿ ಕನ್ನಡಿಗರು. ಸೊ ಯಾಕೆ ಈ ತರಹದೊಂದು ನಿರ್ಧಾರಕ್ಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ? ಹಿದಾಯತ್, ನಮಸ್ತೆ ಇವರೇ. ಮೊತ್ತ ಮೊದಲನೇದಾಗಿ ನಾನು ಫ್ರೀಡಮ್ ಟಿವಿಗೆ ಧನ್ಯವಾದ ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ನಮ್ಮ ಈ ಒಂದು ಸಮಸ್ಯೆಯನ್ನ ತಗೊಂಡು ಒಂದು ನಮ್ಮೊಂದಿಗೆ ಜಾಯ್ನ್ ಆಗಿದ್ದೀರಾ, ಖಂಡಿತ ಧನ್ಯವಾದಗಳು. ಮೊತ್ತ ಮೊದಲನೇದಾಗಿ ಈ ಒಂದು ಹೋರಾಟ, ಈ ಒಂದು ನಮ್ಮ ಬೇಡಿಕೆ ಇದೆಯಲ್ಲ, ಇದು ನಿರಂತರ ಒಂದು 15ರಿಂದ 18 ವರ್ಷಗಳಿಂದ ನಾವು ಸರ್ಕಾರದ ಮುಂದೆ ಬೇಡಿಕೆ ಇಡ್ತಾ ಇದ್ದೇವೆ. ಇದರಲ್ಲಿ 4-5 ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ನಮ್ಗೆ ದುಬೈಗೆ ಇಲ್ಲದೆ ವಿದೇಶಕ್ಕೆ ಬಂದಾಗ ಇವರು ನಮ್ಮೊಂದಿಗೆ ಖಂಡಿತ ಮಾಡ್ತೀವಿ ಅಂತ. ಅಟ್ಲೀಸ್ಟ್ ಇವಾಗ ಒಂದು ನಮ್ಗೆ ನಿಟ್ಟುಸಿರು ಬಿಡುವಂತ ಒಂದು ವಿಷಯ ಏನಂದ್ರೆ, ನಮ್ಮ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ, ಇನ್ನು ರಚನೆ ಆಗ್ಬೇಕು. ಈ ಘೋಷಣೆ ಆದಷ್ಟು ಶೀಘ್ರದಲ್ಲೇ ರಚನೆ ಆಗಬೇಕು. ಮುಖ್ಯವಾಗಿ ಏನಂದ್ರೆ, ನಮ್ಮ ರಾಜ್ಯದಲ್ಲಿ 30 ಲಕ್ಷ ಕನ್ನಡಿಗರು ನಾವೇನಿದ್ದೀವಿ, ನಾವು ಒಕ್ಕರಲಾಗಿ ಈ ರಾಜ್ಯಕ್ಕೆ ಲಾಬಿ ಮಾಡಿಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಮನವಿಯನ್ನ ತುಂಬಾ ಸಾಫ್ಟ್ ಆಗಿ, ನಮ್ಮ ಸಾಫ್ಟ್ ದನಿಯಲ್ಲಿ ನಮ್ಗೆ ಸಾಧ್ಯವಿದ್ದಷ್ಟು ರಿಕ್ವೆಸ್ಟ್ ಮೋಡ್ ಅಲ್ಲಿ ಹೋಗ್ತಾ ಇದೀವಿ. ನಾವು ಕೇರಳದವರಂದ್ರೆ ಈ ರೀತಿಯಲ್ಲಿ ನಮ್ಮ ಹತ್ತಿರದ ಕೇರಳದಲ್ಲಿ ಯಾವ ರೀತಿ NRI ನೋರ್ಕಾ ಎಂಬ ಒಂದು ಡಿಪಾರ್ಟ್ಮೆಂಟ್ ವರ್ಕ್ ಆಗ್ತಾ ಇದೆ ಅಂದ್ರೆ, ಅಲ್ಲಿಯ ಜನರು ಅಷ್ಟೇ ಧ್ವನಿಯಾಗಿ ಅವರಿಗೆ ಇದ್ ಮಾಡ್ತಾ ಇದ್ದಾರೆ. ನಾವು ಕನ್ನಡಿಗರು ಸ್ವಲ್ಪ ಸಾಫ್ಟ್ ಅಲ್ಲಿ ಇದ್ದೀವಿ, ಅದನ್ನ ನಮ್ಮ ಸರ್ಕಾರ ಸ್ವಲ್ಪ ಅಡ್ವಾಂಟೇಜ್ ಆಗಿ ತಗೊಂಡಿರ್ಬಹುದು ಎನ್ನುವ ಒಂದು ನಂಬಿಕೆ ಇದೆ. ಅನಂತರ ನಮ್ಮ ಕೊಡುಗೆ ಏನು, ಇವಾಗ 13,000 ಕೋಟಿ ರೂಪಾಯಿಯನ್ನ ವರ್ಷಕ್ಕೆ ನಾವು ಕನ್ನಡಿಗರು ವಿದೇಶದಿಂದ ನಮ್ಮ ದೇಶಕ್ಕೆ ಬೇರೆ ಬೇರೆ ರೂಪದಲ್ಲಿ ದೇಣಿಗೆ ಇರ್ಬೋದು, ರೆಮಿಟೆನ್ಸ್ ಇರ್ಬೋದು, ಇತರ ಗಿಫ್ಟ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು ಬರ್ತಾ ಇದೆ. 13,000 ಕೋಟಿ ಕೊಡುವಂತಹ ಒಂದು ಸಮುದಾಯವನ್ನ ಇವರು ನಿರ್ಲಕ್ಷಿಸುವ ಒಂದು ನಿಟ್ಟಿಗೆ ಬಂದಿದ್ದಾರೆ ಅಂದ್ರೆ, ಅದು ನಾವು ಮತ್ತೆ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ನಾವು ಇದರ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಾ, ಅಲ್ಲ ಇದರ ಬಗ್ಗೆ ಲಾಬಿ ಮಾಡ್ಬೇಕಾ, ನೀವ್ ಹೇಳಿ. ಇವಾಗ ಒಂದು ನಮ್ಗೆ ಸಂತೋಷ ತರುವಂತ ಒಂದು ವಿಷಯ ಏನಂದ್ರೆ, ಡಿ ಕೆ ಶಿವಕುಮಾರ್ ಅವರ ಘೋಷಣೆ. ಆದ್ರೆ ಈ ಘೋಷಣೆಯಾಗಿ ಉಳಿಯದೆ ಇದು ರಚನೆ ಆಗ್ಬೇಕು. ಹಾಗೂ ರಚನೆಯಾದಾಗ NRI ಅವರ ಸಮಸ್ಯೆಯನ್ನ ಅರಿತಿರುವಂತ, ಅವರ ಸಮಸ್ಯೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ, ನಾ ಈ ಮುಖಾಂತರ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡುವುದು ಏನಂದ್ರೆ, ಯಾವುದೇ ವಿದೇಶದಲ್ಲಿ ಅಲ್ಲಿಯ ವಿದೇಶಾಂಗ ಕೆಲವು ಸಚಿವಾಲಯಗಳಲ್ಲಿ ಮತ್ತೆ ಇಲ್ಲಿರುವ ಎಂಬಸಿ, ಕಾನ್ಸುಲೇಟ್ ಅಲ್ಲಿ ಯಾವುದೇ ಒಂದು ದಾಖಲಾತಿಯನ್ನ, ಅದಕ್ಕೆ ಕೆಲವು ಪ್ರೋಟೋಕಾಲ್ಸ್ ಇದೆ, ಕೆಲವು ನಿಯಮ ನಿಬಂಧನೆಗಳಿದೆ. ಇದನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಟ್ಟಿಗೆ ಅದರ ಬಗ್ಗೆ ಡೀಪ್ ನಾಲೆಜ್ ಇರುವಂತ ಒಬ್ಬ ವ್ಯಕ್ತಿ ಇದ್ರೆ, ಅದು ನಮ್ಮ NRI ಡೆಪ್ಯೂಟಿ ಚೇರ್ಮನ್ ಆಗಿರುವಂತ, ಇದೀಗ MLC ಆಗಿರುವಂತ ಆರತಿ ಕೃಷ್ಣ ಅವ್ರಿಗೆ ಇರುವಷ್ಟು ನಾಲೆಜ್ ಬೇರೆ ನನ್ಗೆ ಕರ್ನಾಟಕ ರಾಜಕೀಯದಲ್ಲಿ ಯಾರನ್ನ ಕಾಣ್ತಾ ಇಲ್ಲ, ನಂಗೆ ಗೊತ್ತಿಲ್ಲ. ನನ್ನ ಅರಿವಿನ ಮಟ್ಟಿಗೆ ಅವರು ಸೂಕ್ತ ಅಭ್ಯರ್ಥಿ. ಅಂತವರನ್ನ ಏನಾದ್ರು ತಂದ್ರೆ, ಇಲ್ಲಿ 30 ಲಕ್ಷ ಜನರು ಏನು ವಿದೇಶದಲ್ಲಿದ್ದಾರೆ, ಇದರಲ್ಲಿ ಎಲ್ಲರೂ ಕೂಡ ವೆಲ್ ಸೆಟಲ್ಡ್ ರಿಚ್ ಅಂತ ಏನು ಹೇಳಲಿಕ್ಕಿಲ್ಲ. ಇದರಲ್ಲಿ 15ರಿಂದ 20 ಲಕ್ಷ ಜನರು ಸಣ್ಣ ಸಣ್ಣ ಕೆಲಸದಲ್ಲಿ ಬ್ಲೂ ಕಾಲರ್ ಜಾಬ್ಸ್ ಆಗಿ, ಸ್ಕಿಲ್ಡ್ ಲೇಬರ್ಸ್ ಆಗಿ ಎಲ್ಲ ಇಲ್ಲಿ ಕೆಲಸ ಮಾಡುವಂತರು. ಕೆಲವರಿಗೆ ಅವರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರೋದಿಲ್ಲ, ಅವರಲ್ಲಿ ಯಾವುದೇ ರೀತಿಯ ಇದು ಕಮ್ಯುನಿಕೇಶನ್ ಇರೋದಿಲ್ಲ. ನೀವೇನಾದ್ರೂ ಹೋದ್ರೆ ಅವ್ರು ಹೇಳ್ತಾರೆ, ಎಂಬಸಿಗೆ ಲೆಟರ್ ಬರೆಯಿರಿ, ಇಲ್ಲದಿದ್ರೆ ಎಕ್ಸ್ಟರ್ನಲ್ ಅಫೇರ್ಸ್, ಅವ್ರಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ಇದು ಮೇಲ್ನೈಟ್ ಗೊತ್ತಿರೋದಿಲ್ಲ. ಸೊ ಇಂಥ ಸಮಸ್ಯೆಗಳಿಗೆ ಒಬ್ಬರು ಸಚಿವರು ಇಲ್ಲದಿದ್ರೆ ಒಬ್ಬ ಕಮ್ಯುನಿಕೇಶನ್ಗೆ ಒಬ್ರು ಇದ್ರೆ ಸರ್ಕಾರದ ಕಡೆಯಿಂದ, ನಮ್ಗೆ ಆ ಒಂದು ಚಾನಲ್ ಮುಖಾಂತರ ಇವರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸರ್ಕಾರ 25 ವರ್ಷದಿಂದ ನಿರಂತರವಾಗಿ ನಮ್ಮನ್ನ ನಿರ್ಲಕ್ಷಿಸಿದ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ಕಾರದಲ್ಲಿ ಬೇಡಿಕೆ ಏನಂದ್ರೆ, ಏನು ಘೋಷಣೆ ಮಾಡಿದ್ದೀರಿ ಅದನ್ನ ಆದಷ್ಟು ಶೀಘ್ರದಲ್ಲಿ ರಚನೆ ಮಾಡಿ, ಹಾಗೂ NRIಗಳ ಸಮಸ್ಯೆಗಳಿಗೆ ಸ್ಪಂದಿಸಿ. ಮೊನ್ನೆ ನಿಮ್ಗೆ ಗೊತ್ತಿರಬಹುದು, ಇಂಡಿಯಾ ಹಾಗೂ ಗ್ಲೋಬಲ್ ಅಲ್ಲಿ ಒಂದು ದೊಡ್ಡ ಕ್ಯಾಂಪೇನ್ ಆಯಿತು, NRI ಟ್ವಿಟರ್ ಕ್ಯಾಂಪೇನ್. ಆ ಮುಖಾಂತರ ಇದು ನಂಬರ್ 1 ಟ್ರೆಂಡಿಂಗ್ ಆಗಿರುವಂತ ಒಂದು ಟ್ವಿಟರ್ ಕ್ಯಾಂಪೇನ್. ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಹಾಗೂ ಆದಷ್ಟು ಬೇಗ NRI ಮಿನಿಸ್ಟ್ರಿಯನ್ನ, ಸಚಿವರನ್ನ ಮಾಡಿ ಅಂತ ಇಡೀ ಗ್ಲೋಬಲ್ ಅಲ್ಲಿ ಪ್ರಪಂಚದಾದ್ಯಂತ 200 ಸಂಘಟನೆಯ ಮುಖ್ಯಸ್ಥರು ಮತ್ತು ಜನರು ಬಂದು ಇಲ್ಲಿ ಟ್ವೀಟ್ ಮಾಡಿದ್ದಾರೆ. ಸೊ ಇದು ಸರ್ಕಾರಕ್ಕೆ ನಾವು ಒಂದು ಕರೆಯನ್ನ ಕೊಟ್ಟಿದ್ದೇವೆ. ದಯವಿಟ್ಟು ಇದನ್ನ ಅಕ್ಸೆಪ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೇನೆ.